ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇದು ಒಂದು ಶುಕ್ರ ಗ್ರಹದ ಮೂರ್ತಿ. ಇದು ಜ್ಯೋತಿಷ್ಶಾಸ್ತ್ರದಲ್ಲಿ ನಾವು ತಾಲಮಾನ ಅಂತ ಕರೆದಾಗ ಮಾಲವ್ಯ ಅಂತ ಕರಿತೀವಿ. ಈ ಶುಕ್ರನಿಂದ ಉಂಟಾಗ್ತಕ್ಕಂಥ ಒಂದು ಯೋಗ, ಆ ಯೋಗದ ಶರೀರ ಅಂಥೇಳಿ ಒಂದು ತಾಲಮಾನ ಅಂಥೇಳಿ ಮೂರ್ತಿ ಶಿಲ್ಪಶಾಸ್ತ್ರದಲ್ಲಿ ಬೇಸಿಕ್ ರೂಲ್ ಅಂತ ನೋಡ್ತೀವಿ. ಆ ಬೇಸಿಕ್ ರೂಲ್ ನೋಡಿದಾಗ ಇಲ್ಲಿ ನಮ್ಗೇನು ಕಾಣುತ್ತೆ, ಮೊದಲು ಬ್ರಹ್ಮಸೂತ್ರ ಅಂತ ಕರಿತೀವಿ. ಫಸ್ಟ್ ಬ್ರಹ್ಮಸೂತ್ರ ಅಂದರೆ ಇಲ್ಲಿಂದ ಹಿಡಿದು ಪಾತನಕ, ಅಂದರೆ ಈ ಮುಡಿಯಿಂದ ಅಡಿವರೆಗೂ ಇರತಕ್ಕಂಥದ್ದನ್ನ ಬ್ರಹ್ಮಸೂತ್ರ ಅಂತ ಕರಿತೀವಿ. ಅಡಿ ಅಂದರೆ ತಲೆಯಿಂದ ಪಾದದವರೆಗೂ ಈ ಮಧ್ಯದ ಗೆರೆಯನ್ನು ಇಲ್ಲಿ ಗೆರೆ ಹಾಕಿದ್ರೆ ಈ ಮೂಗಿನ ನೇರಕ್ಕೆ ಅದನ್ನು ಮಧ್ಯದ ಇರತಕ್ಕಂಥ ಸೂತ್ರ, ಅದು ಬ್ರಹ್ಮಸೂತ್ರ ಅಂತ ಹೆಸರು. ಅಡಿಯಿಂದ ಮುಡಿವರೆಗೂ ಅಥವಾ ಮುಡಿಯಿಂದ ಅಡಿವರೆಗೂ ಮಧ್ಯದಲ್ಲಿ ಗೆರೆ ಇರೋದನ್ನು ಅದನ್ನು ಬ್ರಹ್ಮಸೂತ್ರ ಅಂತ ಕರಿತೀವಿ. ಅದಾದ ಮೇಲೆ ಈ ದೇವರ ಹಿಂದೆ ಅಥವಾ ಮೂರ್ತಿಯ ಹಿಂದೆ ಇರತಕ್ಕಂಥದ್ದನ್ನು ಅಪಾರ ಸೂತ್ರ ಅಂತ ಕರಿತೀವಿ. ಇಲ್ಲಿ ಆಗ್ತಕ್ಕಂಥ ಗೆರೆಯನ್ನು ಅಪಾರ ಸೂತ್ರ ಅಂತ. ಪಾರ ಅಪಾರ ಅಂದರೆ ಕಾಣುವುದು ಮತ್ತು ಕಾಣದೇ ಇರೋದು. ಇದು ಕಾಣುವುದು ಪಾರ, ಇದು ಅಪಾರ ಅಂತ ಹೆಸರು. ಇಲ್ಲಿ ಮುಂದೆ ಇರತಕ್ಕಂಥದ್ದು ಬ್ರಹ್ಮಸೂತ್ರ, ಈ ಮೂರ್ತಿಯ ಹಿಂದೆ ಇರತಕ್ಕಂಥ ಸೂತ್ರ ಅಪಾರ ಸೂತ್ರ ಅಂತ ಹೆಸರು. ಅದಾದ ಮೇಲೆ ಪಾರ್ಶ್ವಸೂತ್ರ ಅಂತ ಇರುತ್ತೆ. ಅಂದರೆ ಈ ಬ್ರಹ್ಮಸೂತ್ರದ ಎಡಗಡೆ ಈ ಪಾರ್ಶ್ವದಲ್ಲೇ ಬರುತ್ತೆ. ಪಾರ್ಶ್ವ ಅಂದರೆ ಪಕ್ಕದಲ್ಲಿರತಕ್ಕಂಥದ್ದು ಪಾರ್ಶ್ವ ಸೂತ್ರ. ಅಂದರೆ ಬ್ರಹ್ಮಸೂತ್ರ, ಪಾರ್ಶ್ವಸೂತ್ರ, ಅಪಾರ ಸೂತ್ರ. ಇನ್ನು ಗಯೋ ಮಧ್ಯ ಸೂತ್ರ ಅಂತ ಕರಿತೀವಿ. ಅಂದರೆ ಮೂರ್ತಿಯ ಮಧ್ಯ ಈ ನೆತ್ತಿ ಇರುತ್ತಲ್ಲ, ಇಲ್ಲಿರ್ತಕ್ಕಂಥದ್ದನ್ನು ಗಯೋ ಮಧ್ಯ ಸೂತ್ರ ಅಂತ ಹೆಸರು. ಅಂದರೆ ಸಿಂಪಲ್ಲು 4 ಸೂತ್ರಗಳು. ಒಂದು ಮುಡಿಯಿಂದ ಅಡಿವರೆಗೆ ಬ್ರಹ್ಮಸೂತ್ರ, ಹಿಂದೆ ಅಪಾರ ಸೂತ್ರ, ಈ ಬ್ರಹ್ಮಸೂತ್ರದ ಪಕ್ಕದಲ್ಲಿರ್ತಕ್ಕಂಥದ್ದು ಪಾರಸೂತ್ರ ಅಥವಾ ಪಾರ್ಶ್ವಸೂತ್ರ, ಈ ಮಧ್ಯೆ ಇರತಕ್ಕಂಥದ್ದು ಗಯೋ ಮಧ್ಯ ಸೂತ್ರ. ಈ 4 ಸೂತ್ರಗಳನ್ನು ನಾವು ಕರಿತೀವಿ. ಇದಕ್ಕೆ ಲಂಬ ಸೂತ್ರ ಅಂತಲೂ ಕೂಡ ನಾವು ಕರಿತೀವಿ. ಹಾಗಾಗಿ ಮೂರ್ತಿ ಶಿಲ್ಪಶಾಸ್ತ್ರದಲ್ಲಿ ಈ 4 ಸೂತ್ರಗಳು, ಅದು ಬೇಸಿಕ್ ಸೂತ್ರಗಳು, ಬ್ರಹ್ಮ, ಅಪಾರ, ಪಾರಸೂತ್ರ ಮತ್ತು ಗಯೋ ಮಧ್ಯ ಸೂತ್ರ ಅಂತಕ್ಕಂಥದ್ದು ಹೆಸರುತ್ತೆ. ಗಯೋ ಮಧ್ಯ, ಬ್ರಹ್ಮಸೂತ್ರ, ಪಾರಸೂತ್ರ, ಅಪಾರ ಸೂತ್ರ. ಹೀಗಾಗಿ ಮೂರ್ತಿ ಶಿಲ್ಪಶಾಸ್ತ್ರದಲ್ಲಿ ಮಾಳವ್ಯ ಸೂತ್ರವನ್ನು ನಾವು ಹಾಕ್ಕೊಂಡು ಅದ್ರ ತಾಲಮಾನ ತಕ್ಕ ಹಾಕ್ಕೊಂಡ್ರೆ ಮೂರ್ತಿ ನೋಡಲಿಕ್ಕೆ ಭಾಳ ಸುಂದರವಾಗಿರುತ್ತೆ. ಇದು ಶುಕ್ರ ಗ್ರಹದ ಮೂರ್ತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಿಮಕುಂದ ಮುಣಾಲಾಭಂ ದೈತ್ಯಾನ ಪರಮಗುರುಂ ಸರ್ವಶಾಸ್ತ್ರ ಪ್ರೋಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ.